ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಗಾರ್ಗಿ ಮಾಡಿ ತೋರಿಸ್ತೀನಿ ರೀ. ಆ ಗಾರ್ಗಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಅರ್ಧ ಕಪ್ಪ ಬೆಲ್ಲ ಹಾಕ್ಕೋತೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ ಐತೆ. ನೀವು ಯಾವ ಬೆಲ್ಲ ಆದರೂ ತೊಗೋಬೋದು. ಉಂಡೆ ಬೆಲ್ಲ ತೊಗೋಬೋದು, ಅಚ್ಚ ಬೆಲ್ಲ ತೊಗೋಬೋದು, ಆರ್ಗ್ಯಾನಿಕ್ ಬೆಲ್ಲ ತೊಗೋಬೋದು, ಪೆಂಟೆ ಬೆಲ್ಲ ತೊಗೋಬೋದು. ನಾನಿವತ್ತು ಅರ್ಧ ಕಪ್ಪ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೇನಿ, ಅದು ಹಾಕ್ಕೋತೀನಿ. ಹಿಂಗೆ ಇರ್ತೈತೆ ನೋಡಿರಿ ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ. ಈಗ ಇದಕ್ಕೆ 1 ಕಪ್ ನೀರು ಹಾಕ್ಕೋತೀನಿ ರೀ. ಇದು ಬೆಲ್ಲ ಬೇಗನೆ ಕರಗ್ತೈತೆ, ಯಾಕಂದ್ರೆ ಪುಡಿ ಇರ್ತೈತಲ್ಲ, ಬೇಗನೆ ಕರಗಿ ಬಿಡ್ತೈತೆ ರೀ ಬೆಲ್ಲ. ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕ್ಕೋತೀನಿ ರೀ. ಯಾವುದೇ ಸ್ವೀಟ್ ಪದಾರ್ಥ ಮಾಡುವಾಗ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಕೊಡ್ತೈತೆ. ಹಾಗಾಗಿ ನಾನು ಯಾವುದೇ ಸ್ವೀಟ್ ಮಾಡಿದ್ರು ಉಪ್ಪು ಹಾಕ್ಕೋತೀನಿ ರೀ. ಈಗ ಇದು ಬೆಲ್ಲ ಕರಗಿದ್ರೆ ಸಾಕ್ರಿ, ಪಾಕ ಆಗ್ಬೇಕತ್ತೇನಿಲ್ಲ. ಈ ನೀರಾಗ ಬೆಲ್ಲ ಕರಗೈತೆ ನೋಡ್ರಿ. ನಾನು ಸುಮಾರು ನಮ್ನಿ ಗಾರ್ಗಿಗಳು ಮಾಡಿ ತೋರಿಸೀನಿ ರೀ. ಉಪ್ಪು ಗಾರ್ಗಿ ಮಾಡೀನಿ, ಬೆಲ್ಲಗಾರ್ಗಿ ಮಾಡೀನಿ, ಕುಂಬಳಕಾಯಿ ಗಾರ್ಗಿ ಮಾಡೀನಿ, ಸುಮಾರು ನಮ್ನಿ ಗಾರ್ಗಿಗಳು ಮಾಡಿ ತೋರಿಸೀನಿ. ನಿಮಗೆ ಯಾವ್ದು ಬೇಕು ನೋಡ್ಕೊಂಡು ನೀವು ಮಾಡ್ಕೊಬೋದು. ನನ್ನ ಚಾನಲ್ಗೆ ಹೋಗಿ ನೋಡಿರಿ, ನಿಮ್ಗೆ ಎಲ್ಲ ಥರದ ಗಾರ್ಗಿನೂ ಸಿಗ್ತೈತೆ ರೀ. ಈಗ ಇದು ತುಂಬ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಗಾರ್ಗಿ ಮಾಡಾಕತ್ತೀನಿ. ಗೋಧಿ ಹಿಟ್ಟ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದ್ರೆ, ಹಾಗಾಗಿ ನಾನು ಗೋಧಿ ಹಿಟ್ಟಿನ ಗಾರ್ಗಿ ಮಾಡಾಕತ್ತೀನಿ ನೋಡಿರಿ. ಇದಕ್ಕೆ ಬೆಲ್ಲಗಾರ್ಗಿನೂ ಅಂತಾರ, ಗೋಧಿ ಹಿಟ್ಟಿನ ಗಾರ್ಗಿನೂ ಅಂತಾರ. ಬೆಲ್ಲದಾಗ ಏನೋ ಕಡ್ಡಿ ಕಸರು ಇರ್ತದತ್ತೆ, ನಾನು ಜರಡಿ ಮಾಡ್ಕೊತೀನಿ ನೋಡಿರಿ. ನಿಮಗೆ ಬೆಲ್ಲ ಕಪ್ ಅನ್ನಿಸ್ಬೋದು. ಇದು ಆರ್ಗ್ಯಾನಿಕ್ ಬೆಲ್ಲ ಇರೋದ್ರಿಂದ ಸ್ವಲ್ಪ ಕಪ್ ಇರ್ತೈತೆ ರೀ, ಆದರೆ ಆರೋಗ್ಯಕ್ಕೆ ಒಳ್ಳೇದು ರೀ. ನೀವು ಬೇಕಾದ್ರೆ ಇದ್ರ ಬದಲಿ ನಾರ್ಮಲ್ ಬೆಲ್ಲನೂ ಹಾಕ್ಕೋಬೋದು ರೀ. ಈಗ ನಾನು ಬೆಲ್ಲ ಏನು ಸೋಸ್ಕೊಂಡಿನಿಲ್ಲ ರೀ. ಈಗ ಇದು ಪಾತ್ರೆ ಇದು ವಾಪಸ್ಸು ಸ್ಟವ್ ಮ್ಯಾಗ ಇಟ್ಕೋತೀನಿ ರೀ. ಇದು ಕುದಿಬೇಕು ರೀ, ಪಾಕ ಆಗ್ಬೇಕತ್ತೇನಿಲ್ಲ ರೀ, ಕುದಿ ಬಂದ್ರೆ ಸಾಕು ರೀ. ಈಗ ನಾವು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. ನೀವು ಇದ್ರೊಳಗೆ ಬೇಕಾದ್ರೆ ಎಳ್ಳು ಹಾಕ್ಬೋದು, ಗಸಗಸಿ ಹಾಕ್ಬೋದು, ಹಾಗೇನೂ ಮಾಡ್ಬೋದು. ನಾನೀಗ ಹಾಗೆ ಮಾಡಾಕತ್ತೀನಿ ನೋಡಿರಿ. ಎಳ್ಳು ಗಸಗಸಿ ಏನು ಹಾಕ್ತಿಲ್ಲ, ಹಂಗೆ ಮಾಡಾಕತ್ತೀನಿ ನೋಡಿರಿ. ಈಗ ನೋಡಿರಿ ಬೆಲ್ಲದ ನೀರೆಲ್ಲ ಕುದಿಯಾಕತ್ತೈತಿ. ಈಗ ನಾನು ಏಲಕ್ಕಿ ಹಾಕೊಂಡ್ನೆಲ್ಲ. ಈಗ 1 ಕಪ್ ಗೋಧಿ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ನಾವು 1 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಬೆಲ್ಲ ತೊಗೊಂಡಿನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗ ನಾನು 1 ಕಪ್ಪ ಗೋಧಿ ಹಿಟ್ಟು ಹಾಕ್ಕೋತೀನಿ ನೋಡಿ. ಇದು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದು ಗಂಟು ಇಲ್ದಂಗೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ. ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು, ಬೆಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಯಾವ ಟೈಮಲ್ಲಿ ಆದರೂ ಈ ರೀತಿ ಮಾಡ್ಕೊಂಡು ತಿನ್ಬೋದು ರೀ. ಈಗ ತಳ ಎಲ್ಲ ಬಿಡಾಕತ್ತೈತಿ. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು ರೀ. ಈಗ ನಾ ಸ್ಟವ್ ಆಫ್ ಮಾಡಿ ತಣ್ಣಗಾಕಿ ಬಿಡ್ತೀನಿ ರೀ. ನೀವು ಹಿಟ್ಟು ಗಂಟು ಇಲ್ದಂಗೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ಗಾರ್ಗಿ ಮಸ್ತಾಗಿ ಬರ್ತಾವೆ ನೋಡಿರಿ. ನೋಡಿರಿ ಈಗ ಇದು ಹಿಟ್ಟು ಮಿಕ್ಸ್ ಆಗೈತಿ. ಈಗ ನಾ ಸ್ಟವ್ ಆಫ್ ಮಾಡಿ ತಣ್ಣಗಾಕಿ ಬಿಡ್ತೀನಿ ರೀ. ಈಗ ಇದ್ರಾಗೆ ಬಿಟ್ಟರೆ ಬೇಗ ತಣ್ಣಗಾಗಲ್ಲ ರೀ. ನಾ ಈಗ ಒಂದು ಪರಾತಿಗೆ ಹಾಕೋತೀನಿ ನೋಡಿರಿ. ಇದು ತಣ್ಣಗಾಗ್ಬೇಕು, ಕೈಲಿ ಮುಟ್ಟಕ್ಕೆ ಬರ್ಬೇಕು ರೀ. ಕೈಲಿ ಮುಟ್ಟಕ್ಕೆ ಬರಂಗೆ ಆಯ್ತಂದ್ರೆ ಚಲೋ ಹೊತ್ತಿಗೆ ನಾದ್ಕೊಳ್ಳೋಣ ರೀ. ನೋಡಿರಿ ಈಗ ಇದು ಬಿಸಿ ಐತಿ, ಸ್ವಲ್ಪ ತಣ್ಣಗಾಗಲ್ಲ ರೀ. ತಣ್ಣಗಾದ ನಂತರ ನಾದ್ಕೊಳ್ಳೋಣ ರೀ. ನೋಡಿರಿ ನಿಮ್ಗೆ ಹಿಟ್ಟು ನೋಡಿದ್ರೆ ಗೊತ್ತಾಗ್ತಿರ್ಬೇಕು, ಹಿಟ್ಟಲ್ಲಿ ಒಂದು ಗಂಟಿಲ್ಲ ನೋಡಿರಿ, ಅಷ್ಟು ಮಸ್ತಾಗಿ ಹಿಟ್ಟು ಬಂದೈತಿ. ಈ ಹಿಟ್ಟು ಒಂದು ಸ್ವಲ್ಪ ತಣ್ಣಗಾಗಿಲ್ಲ ರೀ. ಕೈಲಿ ಮುಟ್ಟಕ್ಕೆ ಬಂದ್ರೆ ಸಾಕ್ರಿ. ಪೂರ್ತಿ ತಣ್ಣಗಾಗ್ಬೇಕಂತೇನಿಲ್ಲ, ನಿಮ್ಮ ಕೈಲಿ ನಾದ್ಕೊಳಕ್ಕೆ ಬಂದ್ರೆ ಸಾಕ್ರಿ. ನೀವು ಹಾಗೆ ಆದರೂ ನಾದ್ಕೋಬೋದು, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಾದ್ರೂ ನಾದ್ಕೋಬೋದು. ನಾವು 1 ಸ್ಪೂನ ತುಪ್ಪ ಹಾಕ್ಕೋತೀನಿ ನೋಡಿರಿ. ಈಗ ಇದು ಚಲೋ ಹೊತ್ತಿಗೆ ನಾದ್ಕೊಳ್ಳೋಮ್ರಿ. ನೀವು ಹಂಗೆ ಹೆಚ್ಚು ನಾದ್ಬೇಕಾಗ್ತೈತೆ ರೀ. ನೋಡಿರಿ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ, ಈ ರೀತಿ ನಾದ್ಕೊಂಡಿನಿ ನೋಡಿರಿ. ನೋಡಿರಿ ಎಷ್ಟು ಹದ ಬಂದೈತೆ ನೋಡಿರಿ ಹಿಟ್ಟಿಂದ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಗಾರ್ಗಿ ಮಾಡ್ಕೊರಿ. ನಿಮಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿ. ಹಿಟ್ಟಲ್ಲಿ ಒಂದು ಇಟ್ಟು ಗಂಟಿಲ್ಲ ರೀ. 1 ಕಪ್ ಹಿಟ್ಟಿಗೆ ಅರ್ಧ ಕಪ್ ಬೆಲ್ಲ, 1 ಕಪ್ ನೀರು ಹಾಕ್ಕೊಂಡ್ರೆ ಕರೆಕ್ಟ್ ಹದ ಬರ್ತೈತೆ ರೀ ಅದು. ನಾನು ಈ ರೀತಿ ಗಾರ್ಗಿ ಮಾಡಾಕತ್ತೀನಿ ರೀ. ನೀವು ಯಾವ ರೀತಿ ಗಾರ್ಗಿ ಮಾಡ್ತೀರಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ ನಾ ಎಲ್ಲ ಚಲೋ ಹೊತ್ತಿಗೆ ನಾದ್ಕೊಂಡಿನ ಹಿಟ್ಟು ಈ ಹದ ಆಯ್ತು ನೋಡಿರಿ. ಈಗ ನಿಮ್ಗೆ ಯಾವ ಸೈಜಲ್ಲಿ ಗಾರ್ಗಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳಿ ಮಾಡ್ಕೊರಿ. ನಾನೀಗ ಈ ಸೈಜಲ್ಲಿ ಮಾಡ್ಕೊತೀನಿ ನೋಡಿರಿ. ಈ ರೀತಿ ಓದ್ತೀನಿ ರೀ. ನಿಮ್ಗೆ ಎಷ್ಟು ತಳಗ ಬೇಕು, ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಮಾಡ್ಕೊರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ನೀವು ಮಧ್ಯದಾಗ ಹೋಲ್ ಹಾಕಿ ಆದರೂ ಮಾಡ್ಬೋದು, ಇಲ್ಲ ಹಿಂಗೆ ಆದರೂ ಮಾಡ್ಬೋದು. ನಾನು ನಿಮ್ಗೆ ಈ ರೀತಿನೂ ಮಾಡಿ ತೋರಿಸೀನಿ ರೀ. ಈಗ ಒಂದು ಹೋಲ್ ಹಾಕಿ ಮಾಡಿ ತೋರಿಸ್ತೀನಿ ನೋಡಿರಿ. ನೀವು ಮ್ಯಾಲೆ ಬೇಕಾರೆ ಎಳ್ಳ ಗಸಗಸಿ ಯಾವುದಾದ್ರು ಹಚ್ಕೋಬೋದು ರೀ, ಇಲ್ಲ ಹಾಗೇನೂ ಮಾಡ್ಬೋದು ರೀ. ನಾನು ಈ ರೀತಿ ಮಧ್ಯದಾಗ ಹೋಲ್ ಹಾಕಿ ಮಾಡ್ತೀನಿ ನೋಡಿರಿ. ಈ ರೀತಿನೂ ಮಾಡ್ತಾರೆ ಗಾರ್ಗಿ, ಆ ರೀತಿನೂ ಮಾಡ್ತಾರೆ. ನಾನು 2 ನಮೂನಿ ಮಾಡಿ ತೋರಿಸೀನಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈ ಗಾರ್ಗಿದು ಸೇಪ್ ಏನು ಮುಖ್ಯ ಅಲ್ರಿ, ಇದು ರುಚಿ ಮಾತ್ರ ಮಸ್ತಾಗಿರ್ತೈತೆ ರೀ. ಈಗ ಒಂದು ನಾ ಗಾರ್ಗಿ ಮಾಡ್ಕೊಂಡಿನಿ ರೀ, ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಇವು ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ರೀ. ನಾವು ಒಂದು 4 ಸ್ಪೂನ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಇದು ಎಣ್ಣೆ ಬಿಸಿ ಆಗಲ್ಲ ರೀ.
ಈಗ ನೋಡಿರಿ ನಾವು 1 ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ ಬೆಲ್ಲದಲ್ಲೇ ಇಷ್ಟು ಗಾರಿಗೆ ಆಗ್ಯಾವ ನೋಡಿರಿ. ಈಗ ನಾನು ಹೋಲ್ ಹಾಕಿನೂ ಒಂದಷ್ಟು ಮಾಡ್ಕೊಂಡೀನಿ, ಹಾಗೇನೂ ಒಂದಷ್ಟು ಮಾಡ್ಕೊಂಡೀನಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಂಗೆ ಮಾಡ್ಕೊಬೋದು ರೀ. ನಾನಲ್ಲಿ ಎಣ್ಣೆ ಕಾಯಕ್ಕಿಟ್ಟೀನಿ, ಎಣ್ಣೆ ಕಾಯ್ದ್ಮೇಲೆ ಫ್ರೈ ಮಾಡ್ಕೊತೀನಿ ರೀ. ಈಗ ಎಣ್ಣೆ ಕಾಯ್ದೈತ್ರಿ, ನಾನು ತಟ್ಕೊಂಡಿರೋ ಗಾರಿಗೆ ಬಿಡ್ತೀನಿ ನೋಡಿರಿ. ನೀವು ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ 2 ಸೈಡು ಫ್ರೈ ಆಗ್ತಾವ್ರಿ. ವಾವ್, ನೋಡ್ರಿ ಎಷ್ಟು ಮಸ್ತಾಗಿ ಉಬ್ಬಾಕತ್ತಾವೆ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತಾವ್ರಿ. ಇದೊಂಥರ ಸ್ವೀಟ್ ಪುರಿ ಇದ್ದಂಗೆ ರೀ. ಗೋಧಿ ಹಿಟ್ಟೂ ಆರೋಗ್ಯಕ್ಕೆ ಒಳ್ಳೇದ್ರಿ, ಬೆಲ್ಲನೂ ಆರೋಗ್ಯಕ್ಕೆ ಒಳ್ಳೇದು. ನಾನು ಈ ರೀತಿ ಮಾಡ್ಕೊಂಡೀನಿ, ಮಸ್ತಾಗಿದೆ ನೋಡಿರಿ ಗೋಧಿ ಹಿಟ್ಟಿನ ಗಾರಿಗೆ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ಈಗ ನಾನು ಒಂದು ಪ್ಲೇನಾಗೆ ತಟ್ಕೊಂಡಿದ್ದೆಲ್ಲ ಅದು ಫ್ರೈ ಮಾಡಿ ತೋರಿಸ್ತೀನಿ. ಈಗ ಒಂದು ಹೋಲ್ ಹಾಕಿದ್ನೆಲ್ಲ ಅದು ಫ್ರೈ ಮಾಡ್ತಾಯಿದ್ದೀನಿ ನೋಡಿರಿ. ನಿಮಗೆ ಯಾವ ಥರ ಸೇಪ್ ಬೇಕು ನೋಡಿಕೊಂಡು ನೀವು ಮಾಡ್ಕೊಬೋದು ರೀ. ಈಗ ನೋಡಿರಿ ನಾ 2 ನಮೂನೆನೂ ಫ್ರೈ ಮಾಡ್ಕೊಂಡೀನಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೊಬೋದು. ಇವು ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ರೆ ಅಂದ್ರೆ 2 ಸೈಡೂ ಫ್ರೈ ಆಗ್ತಾವ್ರಿ. ಈಗ ನೋಡಿರಿ ಇದನ್ನೂ ಫ್ರೈ ಮಾಡ್ಕೊಂಡೀನಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೊತೀನಿ ರೀ. ಈಗ ನಾನು ಒಂದೊಂದೇ ಹಾಕೊಂಡು ಫ್ರೈ ಮಾಡ್ಕೊಂಡೇನಿ. ಈಗ 2-3 ಒಟ್ಟಿಗೆ ಬಿಟ್ಟು ಫ್ರೈ ಮಾಡ್ತೀನಿ ನೋಡಿರಿ. ನಾ ಮಾಡ್ಕೊಂಡಿರುವಂಥ 1 ಕಪ್ ಗೋಧಿ ಹಿಟ್ಟಿನಿಂದ ಇಷ್ಟು ಗಾರಿಗೆ ಆಗ್ಯಾವ ನೋಡಿರಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಆ ರೀತಿ ಗಾರಿಗೆ ಮಾಡ್ಕೊಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಗೋಧಿ ಹಿಟ್ಟಿನಿಂದ ಗಾರ್ಗಿ ಮಾಡೋದನ್ನು, ಈ ಗೋಧಿ ಹಿಟ್ಟ ಬೆಲ್ಲದಿಂದ ಗಾರ್ಗಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.